ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಲಾಸಿನಿ ಹಾಬೀಸ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮಲ್ಲಿಗೆ ಗಿಡವನ್ನ ಯಾವ ರೀತಿ ನೆಡಬೇಕು ಅನ್ನೋದನ್ನ ತೋರಿಸ್ಕೊಡ್ತೇನೆ. ಓಕೆನಾ? ಇದು ನಾನು ನೆಟ್ಟಿರೋದು, ಅಂದ್ರೆ ನೆಲದಲ್ಲಿ ನೆಟ್ಟಿರೋದು. ಇದು ಈ ರೀತಿ ನೆಟ್ಟಾಗಿದ್ದು ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಹಾಗೆ ಇದ್ರದ್ದು ಬುಡ ಸಮೇತ ನಮ್ಗೆ ಯಾವಾಗ್ಲೂ ಗಿಡ ಇರುತ್ತೆ, ಆ ರೀತಿ ಬೆಳೆಯುತ್ತೆ. ಪಾಟಲ್ ಕೂಡ ನೆಡಬಹುದು, ಅಂದ್ರೆ ಪಾಟ್ ಸ್ವಲ್ಪ ದೊಡ್ಡ ಇರಬೇಕಾಗುತ್ತೆ. ಇದು ನೆಲದಲ್ಲಿ ನೆಟ್ಟಿರೋದು. ನಾನು ಈ ಗಿಡವನ್ನ ಯಾವ ರೀತಿ ನೆಟ್ಟಿದ್ದೆ, ಹಾಗೆ ಹೇಗೆ ನೆಡಬೇಕು ಅನ್ನೋದನ್ನು ಕೂಡ ತೋರಿಸ್ಕೊಡ್ತೇನೆ. ಓಕೆನಾ? ಇದು ಈ ರೀತಿ ನಾವು ನೆಟ್ಟಾಗ ಏನಾಗುತ್ತೆ ಗೊತ್ತಾ, ಯಾವಾಗ್ಲೂ ಅದನ್ನ ಮತ್ತೆ ನಾವು ಬೇರೆ ಕಡೆ ನೆಡಬೇಕು ಹಾಗೇನಿಲ್ಲ, ಪರ್ಮನೆಂಟ್ ಆಗಿ ಗಿಡ ಬೆಳಿತಾನೆ ಇರುತ್ತೆ. ನಾನು ತೋರಿಸ್ತೇನೆ, ನಾನು ಮೊದ್ಲು ಯಾವ ರೀತಿ ನೆಟ್ಟಿದ್ದೆ, ಅದು ಯಾವ ರೀತಿ ಆಗಿದೆ ಅಂತ ಕೂಡ ಹೇಳ್ತೇನೆ. ನಾನು ಮಳೆಗಾಲ ಬಂದಾಗ ಒಂದು ಟೊಂಗೆ ತಂದು ಒಂದು ಕವರಲ್ಲಿ ಮಣ್ಣು ಹಾಕಿರೋ ಜಾಗದಲ್ಲಿ ನೆಟ್ಟಿರೋದು. ಅದೇನಾಗಿದೆ ಗೊತ್ತಾ, ಬೇರು ತುಂಬಾ ಇದೆ, ಆದ್ರೆ ಆ ಬೇರಿಗೆ ಜೀವನೇ ಇಲ್ಲ, ಆ ರೀತಿಯಾಗಿದೆ. ಅಂದ್ರೆ ಮಣ್ಣು ತುಂಬಾ ಟೈಟ್ ಆಗಿಬಿಟ್ಟಿದೆ, ಹಾಗೆ ಮಣ್ಣಲ್ಲಿ ನೆಟ್ಟಿರೋದಲ್ವಾ. ಅದನ್ನ ಈಗ ನಾನು ನೋಡಿ, ಈಗ ಬೇರನ್ನ ನಾವು ಬೇರಿಗೆ ಯಾವುದೇ ರೀತಿಯ ಗಾಯ ಆಗಬಾರ್ದು, ಆ ರೀತಿ ನಾವು ಅದನ್ನ ಬೇರೆ ಬೇರೆ ಮಾಡ್ಕೊಂಡು ನೆಡ್ಬೇಕಾಗತ್ತೆ. ಈಗ ನಾನು ಇದನ್ನ ಬೇರೆ ಬೇರೆ ಮಾಡ್ತಾ ಇದ್ದೇನೆ, ತೋರಿಸ್ತೇನೆ. ನಾನು ಯಾವ ಚೀಲದಲ್ಲಿ ಹಾಕಿ ನೆಟ್ಟಿದ್ದೆ ಅನ್ನೋದು ಕೂಡ ತೋರಿಸ್ತೇನೆ. ನೋಡಿ, ಇದು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ, ಎಷ್ಟು ಗಟ್ಟಿಯಾಗಿದೆ ಅಲ್ವಾ. ಆ ಬೇರು ಕಟ್ಟಾಗತ್ತೆ, ಆ ಮಣ್ಣು ಅಷ್ಟು ಗಟ್ಟಿಯಾಗಿರತ್ತೆ. ನಾವು ನೆಡುವ ರೀತಿ ಸರಿಯಾಗಿದ್ರೆ ಈ ರೀತಿ ಆಗಲ್ಲ, ತುಂಬಾ ಚೆನ್ನಾಗಿ ಅದರದ್ದು ಬೇರಿಗೆ ಶಕ್ತಿ ಇರುತ್ತೆ, ಗಿಡಗಳು ಕೂಡ ತುಂಬಾ ಚೆನ್ನಾಗಿ ಬೆಳಿತವೆ. ಹಾಗೆ ನಾನೀಗ ಒಂದು ಪಾಟ್ ಅಂದ್ರೆ ಚೀಲದಲ್ಲಿ ಅಂದಿದ್ನಲ್ವ ಮಳೆಗಾಲದಲ್ಲಿ, ಇದೇ ಚೀಲ ನೋಡಿ, ಇದು ಅಕ್ಕಿ ಚೀಲ, ಇದರಲ್ಲಿ ಮಣ್ಣು ಹಾಕಿ ನೆಟ್ಟಿರೋದು. ಮಣ್ಣು ಹಾಕಿ ನೆಟ್ಟಿದ್ನಲ್ವಾ, ಆಗ ಏನಾಗಿದೆ ಗೊತ್ತಾ, ಗಿಡ ಮೇಲ್ ಬರ್ಲೇ ಇಲ್ಲ. ಎಷ್ಟು ನೆಟ್ಟಿದ್ದೆ ನೋಡಿ, ಒಂದು ತಿಂಗಳಲ್ಲಿ ಸ್ವಲ್ಪ ದೊಡ್ಡಾಗಿತ್ತು, ಅಷ್ಟರಲ್ಲೇ ಇದೆ, ಒಂದು ಹೂವು ಬಿಟ್ಟಿರ್ಲಿಲ್ಲ. ಅದು ಬುಡ ಗಟ್ಟಿಯಾಗಿಬಿಟ್ಟಿದೆ, ಬುಡ ಎಲ್ಲ ಗಟ್ಟಿಯಾಗಿ ಬೇರು ಹರಡು ಹೋಗ್ಲಿಕ್ಕೆ ಜಾಗ ಇಲ್ದೇನೆ ಬೇರಿಗೆ ಯಾವುದೇ ರೀತಿಯ ಜೀವ ಇಲ್ಲ, ಆ ರೀತಿಯಾಗಿದೆ. ಈಗ ಇದನ್ನ ನಾನು ಇನ್ನೊಂದು ಅಂದ್ರೆ ನೆಲದ ಮೇಲೆ ನೆಡ್ತೇನೆ. ತುಂಬಾ ಚೆನ್ನಾಗಿ ಒಂದು ಜಾಗ ಮಾಡಿ ಇಟ್ಕೊಂಡಿದ್ನಲ್ವ, ನಾನು ತೋರಿಸಿದ್ನಲ್ವ ನೆಟ್ಟಿ ಇರೋದನ್ನ, ಜಾಗ ಮಾಡಿ ಇಟ್ಟಿದ್ನಲ್ವ, ಅಲ್ಲಿಗ ನೆಡ್ತೇನೆ. ನೋಡಿ, ಈ ರೀತಿ ನಾವು ಚೀಲವನ್ನ ಹರಿದು ತೆಗಿಬೇಕಾಗತ್ತೆ. ಹಾಗೆ ನಾವು ಚೀಲ ಅಷ್ಟೇ ತೆಗಿಲಿಕ್ಕೆ ಬರಲ್ಲ, ಅಂದ್ರೆ ಮಣ್ಣು ತುಂಬಾ ಗಟ್ಟಿಯಾಗಿ ಬೇರು ತುಂಬಾ ಇದೆ. ನೋಡಿ, ಬೇರೆಲ್ಲ ಬಂದು ಆ ಬೇರಿಗೆ ಯಾವುದೇ ರೀತಿಯ ಶಕ್ತಿ ಇರಲ್ಲ. ಹೀಗಿದ್ದಾಗ ಹೇಗೆ ಬೆಳೆಯುತ್ತೆ ಅಲ್ವಾ ಗಿಡಗಳು, ಸತ್ತೋಗ್ಬಿಡತ್ತೆ. ನಾವು ತುಂಬಾ ಚೆನ್ನಾಗಿ, ಸ್ವಲ್ಪ ಮಣ್ಣಿದ್ರು ಕೂಡ ಗಿಡಗಳು ತುಂಬಾ ಚೆನ್ನಾಗಿ ಬೆಳಿತವೆ, ಆದ್ರೆ ಅದು ಮಣ್ಣು ಮಾತ್ರ ನಾವು ಸರಿ ಇಟ್ಕೋಬೇಕು. ನೋಡಿ, ಈಗ ನಾನು ಅದನ್ನ ಚೀಲ ಹರಿದು ಬೇರೆ ಬೇರೆ ಮಾಡಿದೆ. ಈಗ ಅಂದ್ರೆ ಅದ್ರದ್ದು ಬುಡದಲ್ಲಿರೋ ಮಣ್ಣೆಲ್ಲ ತೆಗೆದೆ, ಯಾವುದೇ ರೀತಿಯ ಬೇರಿಗೆ ಏನು ತೊಂದರೆ ಆಗದೇನೆ ನಾನು ಅದನ್ನ ತೆಗೆದೆ. ನೋಡಿ, ಎಷ್ಟು ಬೇರಿದೆ, ಒಂದು ಗಿಡದ ಸುತ್ತಲೂ ತುಂಬಾ ಬೇರಿದೆ, ಆದ್ರೆ ಗಿಡ ಬೆಳೆಯಲ್ಲ. ಹೀಗೆ ಆಗತ್ತೆ ಕೆಲವೊಂದು ಗಿಡಗಳು, ಅಂದ್ರೆ ಯಾವುದೇ ಒಂದು ಗಿಡ ಈ ರೀತಿ ಆಗತ್ತೆ. ದಾಸವಾಳ ಗಿಡ ಆದ್ರೂ ಬಂತು, ಯಾವುದೇ ಒಂದು ಗಿಡ ಆದ್ರೂ ಕೂಡ ಬೇರಿಗೆ ತೊಂದರೆ ಆಯ್ತು ಅಂದ್ರೆ ಅಲ್ಲಿಗೆ ಸ್ಟಾಪ್ ಆಗತ್ತೆ, ಅದು ಬೆಳೆಯೋದು ಸ್ಟಾಪ್ ಆಗತ್ತೆ. ಹಾಗಾಗಿ ನಾವು ಅದನ್ನ ನೀಟಾಗಿ ತುಂಬಾ ಚೆನ್ನಾಗಿ ನೆಡ್ಬೇಕು. ನಾನೀಗ ನಿಧಾನವಾಗಿ ಅದ್ರದ್ದು ಬೇರಿಗೆ ತೊಂದರೆ ಆಗದೇನೆ ಅದನ್ನ ನಿಧಾನವಾಗಿ ತೆಗಿತಾ ಇದ್ದೇನೆ. ಇದನ್ನ ತೆಗೆಯುವಾಗ ನೀವು ಮೊದ್ಲೊಂದ್ ದಿನ ತುಂಬಾ ನೀರನ್ನ ಕುಡಿಸ್ಕೋಬೇಕು, ಅಂದ್ರೆ ಅದು ಸ್ಮೂತ್ ಆಗಿರ್ಬೇಕು, ತುಂಬಾ ಗಟ್ಟಿಯಾಗಿರ್ಬಾರ್ದು. ನೀವೇನು ನೀರೇನು ಹಾಕಿಲ್ಲ, 2-3 ದಿನ ಆಯ್ತು ಅಂದ್ರೆ ಅದು ಗಟ್ಟಿಯಾಗಿ ಇರುತ್ತಲ್ವಾ, ಅದಕ್ಕೆ 1-2 ದಿನ ತುಂಬಾ ಚೆನ್ನಾಗಿ ನೀರು ಕುಡಿಸ್ಕೊಂಡು ನಂತರ ನಾವೀಗ ಗಿಡವನ್ನ ಬೇರೆ ಮಾಡಬೇಕು. ನಾನೀಗ ಅದೇ ಕೆಲಸ ಮಾಡ್ತಾ ಇದ್ದೇನೆ, ನಿಧಾನವಾಗಿ ತೆಗಿತಾ ಇದ್ದೆ. ಇದು ತುಂಬಾ ದೊಡ್ಡ ಚೀಲ ಇತ್ತಲ್ವಾ, ಅದೇನು ಅದ್ರದ್ದು ತುದಿ ತನಕ ಬೇರು ಬಂದ್ಬಿಟ್ಟಿದೆ. ನೋಡಿ, ಬೇರಿಗೆ ಯಾವುದೇ ರೀತಿ ನೋವಾಗಬಾರ್ದು, ಒಂದು ಗಡ್ಡೆ ತರ ಆ ರೀತಿ ಇಟ್ಕೋಬೇಕು. ಅಂದ್ರೆ ಬುಡ ಮತ್ತು ಕಾಂಡ ಎಲ್ಲ ಇರತ್ತಲ್ವಾ, ಅದು ಸ್ವಲ್ಪ ಮಣ್ಣು ಇಟ್ಕೋಬೇಕು. ಬೇರು ಕೂಡ ತುಂಬಾ ಉದ್ದುದ್ದ ಬೇರೆ ಆದ್ರೆ ಅಲ್ಲಿ ಸ್ವಲ್ಪ ಕಟ್ ಮಾಡಬಹುದು, ಕಟ್ ಮಾಡಿ ಒಗಿಬೇಕು. ಇದೆಲ್ಲ ನೋಡಿ ತಾನಾಗೆ ಕಟ್ ಆಗ್ಬಿಡತ್ತೆ. ನಾವೀಗ ಮಣ್ಣು ಸ್ವಲ್ಪ ಹೀಗೆ ಮಣ್ಣು ತೆಗಿಲಿಕ್ಕೆ ಹೋದ್ರೆ ಮಣ್ಣು ಗಟ್ಟಿ ಇರತ್ತೆ, ಬೇರು ಕಟ್ ಆಗ್ಬಿಡತ್ತೆ, ಅಂದ್ರೆ ಈ ಗಿಡಕ್ಕೆ ಯಾವುದೇ ರೀತಿ ಜೀವನೇ ಇಲ್ಲ ಅಂತ ಅರ್ಥ. ನೋಡಿ, ಈಗ ನಾನು ಬೇರೆ ಬೇರೆ ಮಾಡಿದೆ. ಹಾಗೆ ಇದನ್ನ ನಾವು ನೆಡುವಾಗ ತುಂಬಾ ಸೂಕ್ಷ್ಮವಾಗಿ ನೆಡಬೇಕು. ಯಾಕೆ, ಮಲ್ಲಿಗೆ ಗಿಡ ಬದುಕೋದು ಕಷ್ಟ ಇದೆ. ಅದನ್ನ ನಾವು ತುಂಬಾ ಚೆನ್ನಾಗಿ ನೀಟಾಗಿ ನೆಟ್ಟರೆ ತುಂಬಾ ಹೂ ಬರುತ್ತೆ. ತುಂಬಾ ಹೂ ಎಷ್ಟು ಬೇಕು ಅಷ್ಟು ಹೂವನ್ನು ನಾವು ತೆಗಿಬಹುದು. ಹಾಗೆ ಈಗ ನೋಡಿ, ಇದನ್ನ ನಾನು ಬೇರೆ ಮಾಡಿ ತಂದಿಟ್ಟಿದ್ದೆ. ನೋಡಿ, ನಿಮಗೆ ಕಾಣತ್ತೆ ಅಲ್ವಾ, ಅಷ್ಟೆಲ್ಲ ಬೇರಿತ್ತಲ್ವಾ. ನಾನೀಗ ಎಷ್ಟು ಬೇಕು ಅಷ್ಟೇ
ಅಂದ್ರೆ ಸ್ವಲ್ಪ ಸ್ವಲ್ಪ ಮಣ್ಣಿದೆ, ಬೇರಿದೆ, ಆ ತುದಿ ತುಂಬಾ ಉದ್ದ ಆಗಿರುತ್ತಲ್ವ, ಆ ಬೇರೆಲ್ಲ ಕಟ್ ಮಾಡಿಬಿಟ್ಟೆ ನಾನು. ಅದು ಬೇಡ, ಅದರಲ್ಲಿ ಯಾವುದೇ ರೀತಿಯ ಶಕ್ತಿ ಇರಲ್ಲ. ಇದು ನೆಡಲಿಕ್ಕೆ ಎಷ್ಟು ಬೇಕು ಅಷ್ಟನ್ನು ನಾನು ಇಟ್ಕೊಂಡೆ ನೋಡಿ. ಸುಮಾರು ಗಿಡ ಇದೆ ಇದರಲ್ಲೇ, ಸುಮಾರು ಒಂದು 4-5 ಗಿಡ ಇದೆ ಅದರಲ್ಲಿ ಎಲ್ಲ. ಒಂದ್ಸಲ ನಾನು ಏನ್ ಮಾಡಿದೆ ಗೊತ್ತಾ, 3-4 ಟೊಂಗೆ ತಂದು ಒಂದ್ ಮಣ್ಣಲ್ಲಿ ಹಾಗೆ ಹೀಗೆ ನೆಟ್ಟಿರೋದು. ಅದು ನೆಡುವಾಗಲೇ ಸ್ವಲ್ಪ ನೀಟಾಗಿ ನೆಟ್ರೆ ಈ ರೀತಿ ಆಗೋದಿಲ್ಲಾಗಿತ್ತು. ಅಂದ್ರೆ ಮಳೆಗಾಲದಲ್ಲಿ ಟೊಂಗೆ ನೆಡೋದು, ಟೊಂಗೆಯಿಂದ ಅದು ಬೇರು ಬರೋದು ಸ್ವಲ್ಪ ಕಷ್ಟ ಆಗತ್ತಲ್ವಾ. ಯಾರಾದ್ರೂ ಅಷ್ಟೇ ಹಾಗೆ ಒಂದು ಮಣ್ಣಲ್ಲಿ ಚುಚ್ಚಿ ನೆಡ್ತಾರೆ ನೋಡಿ. ಈಗ ನಾನೀಗ ಒಂದು ದೊಡ್ಡ ಹೊಂಡ ತೆಗೆದೆ, ಅಂದ್ರೆ 1 ಫೂಟ್ ಹೊಂಡ ಇದೆ. ಇದಕ್ಕಷ್ಟು ಹೊಂಡ ಬೇಕು. ಅಂದ್ರೆ ಇದು ತುಂಬಾ ದೊಡ್ಡ ಆಗತ್ತಲ್ವಾ ಗಿಡ, ಅಂದ್ರೆ ಚಿಕ್ಕ ಗಿಡ ಆಗಲ್ಲ. ಇದು ಚಿಕ್ಕ ಗಿಡ ಆಗಲ್ಲ, ಸ್ವಲ್ಪ ಬೇರೆಲ್ಲ ಹರಡ್ಕೊಂಡು ದೊಡ್ಡಾಗತ್ತೆ. ನಂತರ ಇದು ಒಂದು ದೊಡ್ಡ ಅಂದ್ರೆ ಒಂದು 4 ಫುಟು 5 ಫುಟು ಅಷ್ಟಿಗೆ ಬರುತ್ತೆ ಅದು. ಅದ್ರದ್ದು ಕಾಂಡಲ ಇದೆಯಲ್ವ, ಅದು ತುಂಬಾ ಗಟ್ಟಿಯಾಗಿ ದಪ್ಪಾಗಿ ಎಲ್ಲ ಬೆಳ್ಕೊಬಿಡತ್ತೆ. ಹಾಗಾಗಿ 1 ಫೂಟ್ ಹೊಂಡವನ್ನ ನಾವು ತೋಡ್ಬೇಕಾಗತ್ತೆ ನೋಡಿ. ಈಗ ನಾನು 1 ಫೂಟ್ ಹೊಂಡ ತೋಡ್ನಲ್ವಾ, ತೋಡ್ಕೊಂಡು ಮಧ್ಯದಲ್ಲಿ ನಾನೀಗ ಈ ರೀತಿ ಅದಷ್ಟು ಬೇರು ಕೂತ್ಕೋಬೇಕು. ಆ 1 ಫೂಟ್ ಒಳಗಡೆ ಬೇರು ಕೂತ್ಕೋಬೇಕು. ಹಾಗೆ ಒಂದು 2-3 ಇಂಚು ನೆಲಕ್ಕಿಂತ ಕೆಳಗಿರ್ಬೇಕು ಅದ್ರದ್ದು ಬುಡ. ಈ ರೀತಿ ನಿಡ್ಬೇಕು. ಒಂದ್ಸಲ ನಾನು ಇದನ್ನ ಇಟ್ಟು ನೋಡಿದೆ, ಒಂದ್ಸಲ ಎಷ್ಟಕ್ಕೆ ಬರುತ್ತೆ ಅಂತ. 1 ಫೂಟ್ ಹೊಂಡ ಸಾಕು. ಇದೆಲ್ಲ ಒಂದು 1/4-1/2 ಫುಟ್ಗಿಂತ ಕೆಳಗಡೆ ಹೋಗ್ಬಿಡತ್ತೆ, ಬೇರೆಲ್ಲ ಹೋಗ್ಬಿಡತ್ತೆ. ಇನ್ನೊಂದು 1/4 ಫುಟ್ ಆಗುವಷ್ಟು ಮೇಲಿರುತ್ತೆ. ಅಂದ್ರೆ ನಾವು ನೆಲ ಇದೆಯಲ್ವ, ಸರಿಸಮವಾದ ನೆಲಕ್ಕಿಂತ ಸ್ವಲ್ಪ ಕೆಳಗಿರುತ್ತೆ ಹೀಗೆ. ಒಂದು ಅರ್ಧಕ್ಕಿಂತ ಕೆಳಗೆ ಹೋಗ್ಬೇಕು ಬೇರೆಲ್ಲ, ಅಂದ್ರೆ ಮೇಲ್ಮೇಲೆ ಬರಬಾರ್ದು. ಆಮೇಲೆ ಏನಾಗುತ್ತೆ, ಬುಡ ಮೇಲೆ ಬಂದ್ಬಿಡತ್ತೆ. ನಾನು ಏನ್ ಮಾಡಿದೆ ಗೊತ್ತಾ, ಫಸ್ಟ್ ಈಗ ಸುತ್ತಲೂ ನಾನು ಮೊದಲು ರೇತಿ ಇಟ್ಕೊಂಡೆ. ಅದನ್ನು ಮೊದಲು ಗಿಡವನ್ನ ಮಧ್ಯೆ ಇಟ್ಕೊಂಡೆ, ನಂತರ ಸುತ್ತಲೂ ರೇತಿ ಹಾಕೊಂಡೆ, ಹಾಗೆ ಸ್ವಲ್ಪ ಬೂದಿ ಹಾಕೊಂಡೆ. ಬೂದಿ ಗೊತ್ತಲ್ವ ನಿಮ್ಗೆ, ಕಟ್ಟಿಗೆಯಿಂದ ಮಾಡಿರೋದು ಬೂದಿ, ಅದನ್ನ ಸುತ್ತಲೂ ಹಾಕೊಂಡೆ. ಇದು 2 ಮೊದಲು ನಾವು ಹಾಕಬೇಕು. ಅಂದ್ರೆ ಸ್ವಲ್ಪ ರೇತಿ ಸುತ್ತಲೂ ಹಾಕಬೇಕು. ಗಿಡವನ್ನ ಮಧ್ಯೆ ಇಟ್ಟು ಸುತ್ತಲೂ ರೇತಿ ಹಾಕಿ ನಂತರ ಬೂದಿ ಹಾಕಬೇಕು. ಯಾವುದೇ ರೀತಿಯ ಕೀಟ ಬಾಧೆ ಏನೂ ಆಗಲ್ಲ ಬೂದಿ ಹಾಕೋದ್ರಿಂದ. ಹಾಗೆ ಅಲ್ಲಿ ಸಡಿಲಾಗಿರತ್ತೆ, ಭೂಮಿ ಸಡಿಲಾಗಿರತ್ತೆ ನೋಡಿ. ಈಗ ನಾನೇ ಒಂದ್ ಕೈಯಿಂದ ವಿಡಿಯೋ ಮಾಡ್ತಾ ಇದ್ನಲ್ವಾ, ಅದು ಸ್ವಲ್ಪ ಬಿಸಿಲಿದೆ, ಸ್ವಲ್ಪ ಆ ಕಡೆ ಈ ಕಡೆ ಆಗಿದೆ. ಈ ರೀತಿ ಅಂದ್ರೆ ರೇತಿ ಹಾಕಿ ನೆಡ್ಬೇಕಾಗತ್ತೆ. ಅದೇನಾಗತ್ತೆ ಗೊತ್ತಾ, ರೇತಿ ಅಂದ್ರೆ ಮರಳು ಮತ್ತು ಮಣ್ಣು ಎರಡರ ಜೊತೆಗೆ ಅದು ಆ ಕಡೆ ಈ ಕಡೆ ಹರಡ್ಲಿಕ್ಕೆ ಅನುಕೂಲ ಆಗತ್ತೆ ನೋಡಿ. ಇಷ್ಟಾಯ್ತಲ್ಲ, ಫಸ್ಟ್ ಸ್ಟಾರ್ಟಿಂಗ್ ಇಷ್ಟು ಮಾಡ್ಕೋಬೇಕು. ಅಂದ್ರೆ ಅದಲ್ಲೇ ನಿಂತಿರುತ್ತೆ, ಸ್ವಲ್ಪ ಗಟ್ಟಿ ನಿಂತಿರುತ್ತೆ. ನಂತರ ನಾವು ನಮ್ಮಲ್ಲಿರೋದು ಏನಾದ್ರೂ ಒಂದು ಇದು ಎಲೆ ಎಲ್ಲ ಒಣಸಿರ್ತೀವಿ, ಮಣ್ಣು ಇರತ್ತಲ್ವ, ಏನಾದ್ರೂ ಒಂದು ಮಣ್ಣು ಮಾಡ್ಕೊಂಡು ಇರ್ತೀವಿ ನಾವು, ಸಗಣಿ ಸುಟ್ಟಿರೋದು, ಎಲೆ ಸುಟ್ಟಿರೋದು, ಆ ರೀತಿ ಮಣ್ಣನ್ನ ನಾನು ಹಾಕಿದೆ. ನಂತರ ಅದ್ರ ಸುತ್ತಲೂ ಹಾಕಬೇಕು. ನಂತರ ನಿಮ್ಮಲ್ಲಿ ಏನಾದ್ರೂ ಇದ್ರೆ ಬೆಳ್ಳುಳ್ಳಿ ಸಿಪ್ಪೆ, ಈರುಳ್ಳಿ ಸಿಪ್ಪೆ, ತರಕಾರಿ ಸಿಪ್ಪೆ ಒಣಗಿರೋದು ಯಾವುದೇ ಇದ್ರೂ ಕೂಡ ಹಾಕ್ಬಹುದು ನೋಡಿ. ಈಗ ಅದ್ರದ್ದು ಬುಡ ಇತ್ತಲ್ವ, ಅದ್ರ ಸುತ್ತಲೂ ಈ ರೀತಿ ಮಾಡ್ಕೋಬೇಕು ಫಸ್ಟ್. ನಂತರ ಅದ್ರ ಬುಡದ ಮೇಲೆ ಒಂದು 3-4 ಇಂಚ್ ಮೇಲೆ ಇರುತ್ತಲ್ವಾ, ಭೂಮಿ ನೆಲಸಮವಾಗಿರೋದು ಮೇಲಿರುತ್ತಲ್ವಾ, ಅಲ್ಲಿ ತನಕ ನಾವು ಸ್ವಲ್ಪ ಸಡಿಲವಾದ ಮಣ್ಣನ್ನ ಹಾಕ್ಬೇಕಾಗತ್ತೆ. ಈ ರೀತಿ ನಾವು ನೆಡಬೇಕು, ಗೊತ್ತಾಯ್ತಲ್ವಾ. ಬುಡದಲ್ಲಿ ನಾವು ಹೊಂಡ ತೆಗೆದ ನಂತರ ನಾವು ಗಿಡವನ್ನ ನೀಟಾಗಿ ನೆಟ್ಟಿಗೆ ಅಂದ್ರೆ ನೇರವಾಗಿ ನಿಲ್ಸಿಟ್ಕೋಬೇಕು. ಅದ್ರ ಸುತ್ತಲೂ ರೇತಿ ಹಾಕ್ಬೇಕು. ನಂತರ ಬೂದಿ ಹಾಕ್ಬೇಕು. ಅದ್ರ ಮೇಲ್ಗಡೆ ನಾವು ಏನಾದ್ರೂ ಒಳ್ಳೆ ಮಣ್ಣನ್ನ ಹಾಕ್ಬೇಕು. ಮಣ್ಣು, ತರಕಾರಿ ಸಿಪ್ಪೆ, ಈರುಳ್ಳಿ ಸಿಪ್ಪೆ, ಬೆಳ್ಳುಳ್ಳಿ ಸಿಪ್ಪೆ ನೋಡಿ ನಾನೀಗ ಹಾಕ್ತಾ ಇದೆ, ಎಲ್ಲ ಸುತ್ತಲೂ ಹಾಕ್ಬೇಕು. ಇದು ನಾವು ನೆಲಸಮ ಇದೆಯಲ್ವಾ, ನೆಲಸಮಕ್ಕಿಂತ 4 ಇಂಚು ಕೆಳಗಡೆ ಇರಬೇಕು. ಅದ್ರದ್ದು ಬುಡ ಎಲ್ಲ ಕೆಳಗಡೆ ಹೋಗಿರ್ಬೇಕು. ನಾವೇನಾದ್ರೂ ನೀರು ಹಾಕಿದಾಗ ಅದು ನೀರು ಅಲ್ಲಿ ನಿಂತ್ಕೋಬೇಕು. ಆ ರೀತಿ ನಾವು ಗಿಡವನ್ನ ನೆಡಬೇಕು. ನಾವು ಮೇಲ್ಮೇಲೆ ನೆಟ್ಬಿಟ್ರೆ ಏನಾಗುತ್ತೆ ಗೊತ್ತಾ, ಬುಡ ಎಲ್ಲ ಮೇಲ್ ಬಂದು ಗಿಡ ಅಲಗಾಡಿ ಅದು ಬೆಳೆಯಲ್ಲ. ಅಂದ್ರೆ ಅದ್ರ ಬೇರಿಗೆಲ್ಲ ತುಂಬಾ ತೊಂದರೆ ಆಗ್ಬಿಡತ್ತೆ, ಸತ್ತೋಗ್ಬಿಡತ್ತೆ. ನಾವು ಯಾವುದೇ ಒಂದು ಗಿಡವನ್ನ ನೆಡುವಾಗ ಒಂದು ನೆಲದ ಮೇಲೆ ನೆಡ್ತೀವಿ ಅಂದ್ರೆ 1-2-3 ಇಂಚು ನೆಲಕ್ಕಿಂತ
ಕೆಳಗಡೆ ಹೋಗಿರ್ಬೇಕು, ಅದ್ರದ್ದು ಬುಡ ಸಮೇತ ಬುಡ ಎಲ್ಲ ಕೆಳಗಡೆ ಹೋಗಿರ್ಬೇಕು. ನೀರು ಏನಾದ್ರೂ ಮಣ್ಣು ಹಾಕಿದಾಗ ನಿಲ್ಲಿಕ್ಕೆ ಜಾಗ ಇರಬೇಕು. ನೋಡಿ ನಾನು ಅದೆಲ್ಲ ಹಾಕ್ತಾ ಇದ್ದೇನೆ. ಸೈಡ್ ಎಲ್ಲ ಮಣ್ಣು ಇದೆಯಲ್ವಾ, ಒಳ್ಳೆ ಮಣ್ಣೇ ಇದೆ ಅದು, ಅದೆಲ್ಲ ಹಾಕಿ ತುಂಬ್ತಾ ಇದ್ದೇನೆ. ಇದೇನಾಗುತ್ತೆ ಗೊತ್ತಾ, ನಾನು ಸ್ವಲ್ಪ ಜಾಸ್ತಿ ಮಣ್ಣು ಹಾಕ್ತಾ ಇದ್ದೆ. ಯಾಕೆ, ನಾನು ಸ್ವಲ್ಪ ನೀರು ಹಾಕಿದಾಗ ಅದು 1-2 ಇಂಚು ಕೆಳಗಡೆ ಹೋಗ್ಬಿಡತ್ತೆ, ಅಲ್ಲೇ ನೀರು ಅದು ನಿಂತ್ಕೊಬಿಡುತ್ತೆ. ನಾನು ತೋರಿಸ್ತೀನಿ ಲಾಸ್ಟ್ ಹೇಗಾಗಿದೆ ಅಂತ. ತುಂಬಾನೇ ಈಸಿ ಇದೆ. ನೀವೇನಾದ್ರೂ ಈ ಮಲ್ಲಿಗೆ ಗಿಡವನ್ನು ನೆಡುವುದಿದ್ರೆ ಹಾಗೆ ಮಣ್ಣಲ್ಲಿ ನೀವು ನೆಡಬಾರ್ದು. ಅದಕ್ಕೆ ಸ್ವಲ್ಪ ಮರಳು ಮತ್ತು ಬೂದಿ, ಹಾಗೆ ಎಲೆಯನ್ನ ಒಣಗಿಸಿರೋದು, ತರಕಾರಿ ಸಿಪ್ಪೆ ಒಣಗಿಸಿರೋದು, ಈ ರೀತಿ ಕಾಂಪೋಸ್ಟ್ ಇವೆಲ್ಲ ಹಾಕಿ ನಾವು ನೆಡಬೇಕಾಗತ್ತೆ. ಈ ರೀತಿ ನೆಟ್ಟಾಗ ಯಾವುದೇ ರೀತಿಯ ಸೋಂಕಿಲ್ಲದೆ ಗಿಡಗಳು ಚೆನ್ನಾಗಿ ಬೆಳೀತವೆ. ಹಾಗೆ ಯಾವಾಗಲೂ ನಮ್ಗದು ಹೂವನ್ನ ಕೊಡ್ತಾ ಇರುತ್ತೆ. ಯಾವುದೇ ಕಾರಣಕ್ಕೂ ಗಿಡ ಸತ್ತೋಗುವ ಚಾನ್ಸ್ ಇರಲ್ಲ. ಓಕೆನಾ. ನೀವು ಕೂಡ ಇದೇ ರೀತಿ ಬೆಳೆಸಿ ನೋಡಿ. ನೀವು ಪಾಟಲ್ಲಿ ನೆಡುವುದಿದ್ರೂ ಕೂಡ ಇದೇ ರೀತಿ ನೆಡಬೇಕಾಗತ್ತೆ, ಪಾಟಲ್ಲೂ ಕೂಡ. ಆದರೆ ಪಾಟಲ್ಲಿ ಇದ್ರ ಬೇರು ತುಂಬ ಹರಡ್ಕೊಬಿಡತ್ತಲ್ವಾ, ಚಿಕ್ಕ ಪಾಟಲ್ಲಿ ಸರಿ ಬರಲ್ಲ, ಸ್ವಲ್ಪ ದೊಡ್ಡ ಪಾಟು ಆಗಿರಬೇಕು. ನೀವೇನಾದ್ರೂ ಚಿಕ್ಕ ಪಾಟಲ್ಲಿ ನೆಡುವುದಿದ್ರೆ ಒಂದೇ ಗಿಡವನ್ನು ನೀವು ನೆಡಬೇಕಾಗತ್ತೆ. ನೋಡಿ, ಇವೆಲ್ಲ ನಾನು ಎಲ್ಲ ತರಕಾರಿ ಇದು ಎಲ್ಲ ಸಿಪ್ಪೆ ಅದೆಲ್ಲ ಸೇರಿಸಿ ಇಟ್ಕೊಂಡಿದ್ನಲ್ವಾ, ಅದೆಲ್ಲ ಇಲ್ಲೇ ಇದೆ. ಅದನ್ನೆಲ್ಲ ಹಾಕ್ತಾ ಇದ್ದೆ ನೋಡಿ ಗಿಡಕ್ಕೆ. ಸ್ವಲ್ಪ ಮಧ್ಯ ಎಲ್ಲ ಹಾಕಬೇಕು. ಅದು ಸರಿ ನಿಂತ್ಕೊಂಡಿದ್ದೀಗ, ಸರಿ ನಿಂತ್ಕೊಂಡಿದೆಯಲ್ವಾ. ನೋಡಿ ಎಷ್ಟು ಚಂದ ಕಾಣ್ತಾ ಇದೆ. ನೋಡಿ ರೆಡಿ ಆಯ್ತು ಹೇಗೆ ಅಂತ ನೋಡಿ ಗೊತ್ತಾಗತ್ತೆ. ಅದ್ರದ್ದು ಸುತ್ತಲೂ 1-2 ಇಂಚು 3 ಇಂಚು ಜಾಗ ಇದೆ ನೋಡಿ, ಡಿಫ್ರೆನ್ಸ್ ಗೊತ್ತಾಗತ್ತಲ್ವಾ. ನೆಲಕ್ಕಿಂತ ಸ್ವಲ್ಪ ತಗ್ಗದಲ್ಲಿದೆ. ಈ ರೀತಿ ನಾವು ನೀರು ಹಾಕಿದ್ರು ಅಂದ ಕೂಡಲೇ ಅದು ಆ ನೀರು ನಾವು ಎಷ್ಟು ನೀರು ಹಾಕ್ತೀವಿ ಅದೇ ಕುಡ್ಕೋಬೇಕು. ಹಾಗೆ ನೀರು ನಿಲ್ಲಕ್ಕೆ ಜಾಗ ಇರಬೇಕು. ಮಳೆಗಾಲ ಬಂತು ಅಂದ್ಕೊಳ್ಳಿ, ನೀವು ಸ್ವಲ್ಪ ಮಣ್ಣನ್ನು ಹಾಕಿ ಒತ್ತಿ ಕೊಡಬೇಕು. ಇಷ್ಟು ಮಾಡಿದ್ರೆ ಆಯ್ತು, ತುಂಬಾ ಚೆನ್ನಾಗಿ ಬೆಳಿತವೆ. ನೋಡಿ ಎಷ್ಟು ಚಂದ ಇದೆ. ಈಗ ಇದಕ್ಕೆ ನಾವು ಸ್ವಲ್ಪ ನೀರು, ಏನಾದ್ರೂ ಬೂದಿ, ಏನಾದ್ರೂ ಸ್ವಲ್ಪ ಹಾಕ್ತಾ ಇದ್ರೆ ಆಯ್ತು, ಚೆನ್ನಾಗಿ ಬೆಳಿತವೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೇನೆ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ.